ದಾಸ್ ಕ್ಯಾಪಿಟಲ್ ಕಮ್ಯುನಿಸ್ಟ್ ಪುಸ್ತಕ ಅರ್ಧ ಜಗತ್ತನ್ನ ಆಳ್ತದೆ. ಅದಕ್ಕೆ ಪುಸ್ತಕಗಳು ಓದಬೇಕು, ಪುಸ್ತಕಗಳು ಇರಬೇಕು. ನೀವು ಲಿಂಗಾಯತರು ಇಷ್ಟೆಲ್ಲ ಬಡಾಯಿ ಕಚ್ಕೊಂತೀರಲ್ಲಿ ಬಂಡವಾಳ ಏನದೆ? ಟಾಟಾ ಬಿರ್ಲಾನಂಗೆ ನಿಮ್ಮ ಸಾಹುಕಾರ ಏನು ಅಲ್ಲ, ಒಕ್ಕಲಿಗೆರಂಗೆ ಜಿಗಿಟ್ಟಿದ್ದೀರೇನು ಅಲ್ಲ, ಬ್ರಾಹ್ಮಣರಂಗೆ ಬೆರಿಕಿದ್ದೀರೇನು ಅಲ್ಲ. ಟಾಟಾ ಬಿರ್ಲಾ ನಂಗೆ ಸಾಹುಕಾರ ಇಲ್ಲ, ಬ್ರಾಹ್ಮಣರಂಗೆ ಬೆರಿಕಿಲ್ಲ, ಒಕ್ಕಲಿಗೆರಂಗೆ ಜಿಗಿಟ್ಟಿಲ್ಲ, SC ST ಅವ್ರಂಗ ಮಂಡತನ ಜಗಳಾಡೋ ಸ್ವಭಾವ ಇಲ್ಲ. ಮತ್ತು ನಿಮ್ದೇನದು ಬಂಡವಾಳ? ಹಂಗೆ ಹೇಳ್ಕೊಳ್ಳೋದು ನೋಡ್ರಿ. ಎಲ್ಲರೂ ಒಂದು ಏನು ಹೇಳ್ರಿ, ಅಂಬೇಡ್ಕರ್ ಮೂರ್ತಿ ನಿಲ್ಲಿಸ್ಬೇಕಾದ್ರೆ DSSನವ್ರು 100 ಜನ ಬಂದ್ರಂದ್ರೆ ತಹಸೀಲ್ದಾರ ಟಾಕಿ ಹರಿದು ಹೋಗ್ಬಿಡ್ತು. ಆಗಲೇ ನಮ್ಮ ಸ್ವಾಮಿಗಳು ಹೇಳಿದ್ರಲ್ಲ ಬ್ರಾಹ್ಮಣರ ಬಗ್ಗೆ, ಅವ್ರು ಬ್ರಾಹ್ಮಣರ ಮೊದಲು ನೆನಪಿರಲಿ, ಒರಿಜಿನಲ್ ಬ್ರಾಹ್ಮಣರು ಅವರು. ಸೌತ್ ಕೆನರಾದವರು ಹರೀಶ್ ಅವ್ರ ಹೆಸರ ಬಸವಣ್ಣನವರ ತತ್ವಗಳಿಗೆ ಆಕರ್ಷಣೆಯಾಗಿ ಇಲ್ಲಿ ಬಂದು ಬಂದಿದ್ದಾರೆ, ಬಸವಣ್ಣನ ಒಪ್ಕೊಂಡಿದ್ದಾರೆ. ಅದಕ್ಕೆ ಅಷ್ಟು ಗುಂಡು ಹೊಡೆದಂಗೆ ಬರ್ತದ. ಅದಕ್ಕೆ ಅವ್ರಿಗೆ ಭಾಳ ಜನ ಹುಡುಗಾಟಿಗೆ ಅಂತಾರೆ ಬುಲೆಟ್ ಸ್ವಾಮಿ ಇರೋದು. ಸ್ವಾಮಿ ಅಲ್ಲ, ಬುಲೆಟ್ ಸ್ವಾಮಿ ಅಂತ, ಬುಲೆಟ್ ಹೊಡೆದಂಗೆ ಮಾತಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ದೇಶಕಾಲ ಸಮಕಾಲೀನವಾಗಿ ನಮ್ಮ ಸುಲ್ಪಲ್ ಸ್ವಾಮಿಗಳು ಇದ್ದಿದ್ದಂಗೆ ಹೇಳಿದ್ರಲ್ಲ, 100ಕ್ಕೆ 90 ಜನ ಸ್ವಾಮಿಗಳು ಕೂಡ ಇದ್ದಿದ್ದಂಗೆ ಹೇಳಲ್ಲ. ಈಗ ನೋಡ್ರಿ ಎಷ್ಟು ಸುಳ್ಳು ಹೇಳ್ತಾರೆ. ಎಲ್ಲ ಪಂಚಾಚಾರ ಹಿಡ್ಕೊಂಡು ದೊಡ್ಡ ದೊಡ್ಡ ವಿರಕ್ತರದು ಹೇಳ್ತೀನಿ. ಏನು ಲಿಂಗಾಯತ್ ವೀರಶೈವ 2 ಒಂದ ಹೆಂಗೊಂದ ಅದು 2 ಒಂದೇ ಅಂದ್ರಿ. ಕೇಂದ್ರ ಸರ್ಕಾರಕ್ಕೆ ಹೋದ್ರಿ, 2 ಸಲ ರಿಜೆಕ್ಟ್ ಆಯ್ತು. ಎಂದು ಇದು ಪ್ರತ್ಯೇಕ ಧರ್ಮ ಆಗುವುದಿಲ್ಲ, ವೀರಶೈವ ಪ್ರತ್ಯೇಕ ಧರ್ಮ ಆಗುವುದಿಲ್ಲ. ಮತ್ತು ನಾಚಿಗೆ ಬಿಟ್ಟು ಹೇಳ್ತಾರೆ, ಎಲ್ಲ ಪಂಚಾಚಾರ್ಯರು ಹೇಳ್ತಾರೆ, ದೊಡ್ಡ ದೊಡ್ಡ ವಿರಕ್ತರು ಹೇಳ್ತಾರೆ. ಏನಂತ 2 ಒಂದೇ ಹೆಂಗೆ? ಸುಪ್ರೀಂ ಕೋರ್ಟು, ಕೇಂದ್ರ ಸರ್ಕಾರ, ಸೋನಿಯಾ ಗಾಂಧಿ, ನಿಮ್ಮ ಮೊಯ್ಲಿ ಅವರೆಲ್ಲ ಕೂಡಿ ಕಮಿಟಿ ಮಾಡಿ ಇಟ್ಟರೆ ಅದು ರಿಜೆಕ್ಟ್ ಆಯ್ತು. ಈಗ ಸ್ವತಂತ್ರ ಧರ್ಮ ಅಂದರೆ ಲಿಂಗಾಯತ. ಈ ಲಿಂಗಾಯತ ಅಂದರೆ ಏನಾಗ್ತದೆ? ಭಾಳ ಮಂದಿ ತಿಳುವಳಿಕೆ ಇರುವುದಿಲ್ಲ. ಇದು ಮೈನಾರಿಟಿ ಒಮ್ಮಲಿಗೇನೆ ಆಗೋದಲ್ಲ. ಇವತ್ತು ಶುರು ಮಾಡಿದ್ರೆ ಇನ್ನು 10 ವರ್ಷ ಆಗಲಿ, 20 ವರ್ಷ ಆಗಲಿ. ಜೈನರು 2,500 ವರ್ಷಗಳಿಂದಿದ್ರು, ಮೊನ್ನೆ ತಗೊಂಡಾರೆ. 2014ಕ್ಕೆ ಜೈನ ಧರ್ಮ ಸ್ವತಂತ್ರ ಧರ್ಮ ಮೈನಾರಿಟಿ ತಗೊಂಡ್ರು. ಸಿಖ್ ಧರ್ಮದವರು 94ಕ್ಕೆ ತಗೊಂಡ್ರು. 50% ಮೀಸಲಾತಿ ಹಿಂದುಳಿದ ವರ್ಗದವರಿಗೆ. ಅಂದರೆ ನಾವು ಇದನ್ನು ಮೈನಾರಿಟಿ ರಿಲಿಜನ್ ಮಾಡಿದ್ರೆ ನಿಮ್ಮ ಹುಡುಗರಿಗೆ, ಲಿಂಗಾಯತ ಹುಡುಗರಿಗೆ 50 ಸೀಟು, ಮೆಡಿಕಲ್ಲು, ಇಂಜಿನಿಯರಿಂಗು, ಆನಿಮಲ್ ಹಸ್ಬೆಂಡ್ರಿ ಎಲ್ಲದರಾಗೂ 50 ಸೀಟಾ, ನೌಕರಿಯಾಗೂ 50. ಎಷ್ಟು ಒಳ್ಳೇದಾಗ್ತದೆ? ನಿಮ್ಮ ಕಡೆಯಿಂದ ಕಾಲು ಬೀಳಿಸ್ಕೊಳ್ಳೋ ಸ್ವಾಮಿಗಳಿಗೆ ಎಚ್ಚರ ಬೇಕಾ ಬೇಡ? ಇದನ್ನು ನಿಮ್ಮಿಂದನೇ ಉಪಜೀವನ ಆಗೋರು ಸ್ವಾಮಿಗಳವರು. ನಿಮಗೆ ಕಲ್ಯಾಣ ಆಗ್ತದೆ ಅಂತಂದ್ರೆ ಇಲ್ಲ, ಒಣ ದೊಡ್ಡ ಸ್ಥಾನ. ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನೋದು ಕುರ್ಚಿ ಒಂದು ಮೊಳ ಎತ್ತರ ಹಾಕೊಂಡು ಕುಂದ್ರು. ಆಮೇಲೆ ಮಾನವರೆಲ್ಲ ಸಮಾನರನ್ನೋದು. ಆಮೇಲೆ ಕೇಂದ್ರ ಸರ್ಕಾರಕ್ಕೆ 5 ಜನ ಆಚಾರ್ಯರು. ಅಟಲ್ ಬಿಹಾರಿ ವಾಜಪೇಯಿ, ನಿಮ್ಮ ಅದ್ವಾನಿಗೆ ಗೃಹ ಮಂತ್ರಿ ಇದ್ರು, ಪತ್ರ ಬರೆದಾರ. ಏನಂತ? ನಾವು ಲಿಂಗಾಯತರು ಅಲ್ಲ, ವೀರಶೈವರು ಅಲ್ಲ. ಇದು ಪೇಪರ್ನಾಗ ಪ್ರಿಂಟ್ ಮಾಡ್ಯಾರ, ನೆನಪಿರಿ, ಎಲ್ಲ ಪೇಪರ್ನಾಗ ಪ್ರಿಂಟ್ ಮಾಡ್ಯಾರ ಮೊನ್ನೆ. ಏನಂತ? ನಾವು ವೀರಶೈವರಲ್ಲ, ನಾವು ಲಿಂಗಾಯತರಲ್ಲ, ನಾವು ಬೇಡ ಬುಡುಗ ಮಾಲಾ ಜಂಗಮರು. ಕಾರಣ ಅಂದ್ರೆ ಅದು SC. ನೋಡ್ರಿ ಎಷ್ಟು ಕೆಳವರ್ಗಕ್ಕೆ ಕೆಳತನ ಹೋಗ್ಲಿಕ್ಕೆ ಸಹಿ ಅದಾರ. ಇವು ಕಾಲು ಬೀಳಿಸ್ಕೊಂತಾರ, ಸತ್ರಿ ಹೆಣದ ಮೇಲೆ ಕಾಲು ಇಡ್ತಾರ, ಮತ್ತೇನಂತಾರ ನಮ್ಮನ್ನ SC ಮಾಡ್ರಿ ಅಂತ ಕೇಳ್ತಾರಂದ್ರ ಇವ್ರನ್ನ ತಿರ್ರಿಬೇಡಿ ಯಾರು ಹೊಡೆಯವರಿಲ್ಲ. ನೀವು ತಿರ್ರಿಬೇಡಿ ಹೊಡಿಬೇಕು, ಮತ್ತೆ ಬಟ್ಟೆ ಕಳೆದು ಹೊಡಿಬೇಕು, ಇವ್ರ ಮೈ ತುಂಬ ಹೊಡಿಬೇಕು.
ಅಲ್ಲ ಸ್ವಾಮಿ, ಗುಡ್ಡದಂಗೆ ಅಡ್ಡ ಬಿಟ್ಟಿದಿ, ಮ್ಯಾಲ ಕುಂದಿರ್ತಿದಿ. ಪೇಪರ್ನಾಗ ಕೊಟ್ಟಾರ ಮೊನ್ನೆ, ಈ ಲಿಂಗಾಯತ್ರಿ ಅಲ್ಲಿ ಅವ್ರು ಏನಂತ ಕೊಟ್ಟಾರ, 5 ಮಂದಿ ಸಹಿ ಮಾಡಿ ಕೊಟ್ಟಾರ. ಎದಕ್ಕ? ಅಟಲ್ ಬಿಹಾರಿ ವಾಜಪೇಯಿ ಪತ್ರ, ಅದ್ವಾನಿ ಪತ್ರ. ನಾವು ವೀರಶೈವರಲ್ಲ, ನಾವು ಲಿಂಗಾಯತರಲ್ಲ, ನಮ್ಮನ್ನು ಬೇಡ ಜಂಗಮರು. ಬೇಡ ಜಂಗಮ ಅನ್ನೋದು SC ಯಲ್ಲಿ ಬರ್ತದೆ, ಅದಕ್ಕೆ ನಮ್ಮನ್ನು ಬೇಡ ಜಂಗಮರು ಮಾಡ್ರಿ. ಮತ್ತಿ ಕಡಿ ದಿನ ಬೆಳಗಾದ್ರು ಅವ ರಂಭಾಪುರಿ ಘಾಟದವ ಹೇಳ್ತಾನೆ, ನಾವು ವೀರಶೈವರು ಲಿಂಗಾಯತರು ಎರಡು ಒಂದೇ ಅಲ್ಲ, ಒಂದೇ ಎರಡು ಅಂದ್ ಯಾವ್ದು ಖರೆ? ಪೇಪರ್ನಾಗ ಕೊಟ್ಟಿದ್ದು ಖರೇನಾ? ನೀವು ಪತ್ರ ಬರೆದಿದ್ದು ಖರೇನಾ? 5 ಮಂದಿ ಸಂಸ್ಕೃತ ಸಹಿ ಮಾಡ್ಯಾರ. ಮತ್ತೆ ಅಂದ್ರೆ ಇಂಥ ಕಷ್ಟ ಕಾಲದಲ್ಲಿ ನೀವು ಲಿಂಗಾಯತರಿದ್ರಿ. ಇವತ್ತು ನಿಮ್ಮ ಹಿತ ಯಾರೂ ನೋಡೋರಿಲ್ಲ, ನಿಮ್ಮ ಹಿತ ನೀವೇ ನೋಡಬೇಕು, ನಿಮ್ಮ ಮಕ್ಕಳ ಹಿತ. ಇವತ್ತು ನಾವು ಶುರು ಮಾಡಿದ್ರೆ ಇನ್ನು 20 ವರ್ಷ ಸಿಗ್ಲಿ, 50 ವರ್ಷ ಸಿಗ್ಲಿ, ಮಕ್ಕಳಿಗೆ ಸುಖ ಆಗ್ತದಲ್ಲ. ಅಲ್ಪಸಂಖ್ಯಾತ ಧರ್ಮಕ್ಕೆ ಕಂಡಪಟ್ಟಿ ಸರ್ಕಾರದ ಹಣಕಾಸಿನ ಅನುಕೂಲತೆ ಇದೆ. ಜಗತ್ತಿನ ಶ್ರೇಷ್ಠ ಧರ್ಮ ಜೈನ, ಬೌದ್ಧ, ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ನಿಮ್ಮ ಲಿಂಗಾಯತ ಬರ್ತದೆ. ಸಂಯುಕ್ತ ರಾಷ್ಟ್ರ ಸಂಘದಲ್ಲಿ ನಿಮ್ಮ ಧರ್ಮಕ್ಕೊಂದು ಜಾಗ ಸಿಗುತ್ತದೆ. ಇದಕ್ಕಿಂತ ಹೆಚ್ಚಿನ ಸ್ಥಾನ ಎಲ್ಲಿ? ಈ ಹಿನ್ನೆಲೆಯಲ್ಲಿ ಅನುಭವ ಮಂಟಪದಲ್ಲಿ ಚರ್ಚೆ ಆಯ್ತಿದೆಲ್ಲ 900 ವರ್ಷಗಳ ಹಿಂದೆ. ಅದನ್ನು ಜಗತ್ತಿನ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಒಪ್ಪಿಕೊಳ್ತಾರೆ. ಅತ್ಯಂತ ನಿಮ್ನ ವರ್ಗದವರು ಮಾದಾರ ಚೆನ್ನಯ್ಯ, ಹರಳಯ್ಯ, ಶಬಜಯ್ಯ, ಸೂಳೆ ಸಂಕವ್ವೆ, ಸತ್ಯಕ್ಕ, ಐದಕ್ಕಿ ಮಾರಯ್ಯ, ಮಡಿವಾಳ ಮಾಚಯ್ಯ, 300 ಜನ ಶರಣರು, 37 ಜನ ಶಿವಶರಣೆಯರು. ನೋಡಿ, ಅವರೆಲ್ಲ ಕೂಡಿ ಚರ್ಚೆ ಮಾಡಿದ್ರು. ಇವತ್ತಿನ ಲೋಕಸಭಾ, ಇವತ್ತಿನ ಪಾರ್ಲಿಮೆಂಟಿಗೆ ಬುನಾದಿ ಅದನ್ನ ಅಂತಾರ. ಆ ಹಿನ್ನೆಲೆಯಲ್ಲಿನೇ ಇವತ್ತು ನಮ್ಮ ಖಂಡ್ರೆ, ಈಶ್ವರ್ ಖಂಡ್ರೆ ಹೇಳಿದ್ರಲ್ಲ,